ಇನ್ನೂ ಗೊತ್ತಾಗ್ತಿಲ್ಲ. ಸಾತಾನು ಅವರ ಜೀವಿತ ಇನ್ನೂ ಬಲಹೀನ ಪಡಿಸ್ತಾ ಇದ್ದಾನೆ. ನಿನ್ನಿಂದೇನಾಗೋದಿಲ್ಲ, ನೀನೇನು ಅಲ್ಲ, ನೀನ್ ಬೆಳಕಲ್ಲ, ನೀನ್ ಕತ್ತಲೆ ಎಂಬುದಾಗಿ ಕತ್ತಲ್ಲೇ ಇರಿಸ್ತಾ ಇದ್ದಾನೆ. ಇಲ್ಲ ಪ್ರಿಯ, ನಾವು ಬೆಳಕು. ಸೂರ್ಯನು ಹೇಗೆ ಈ ಲೋಕಕ್ಕೆ ಬೆಳಕು ಕೊಡುವಂತೆ, ಸೊ ಆ ಬೆಳಕಲ್ಲಿ ಅನೇಕರು ಕೆಲಸ ಮಾಡ್ತಾರೆ. ನಾವು ಇನ್ನೊಬ್ಬರಿಗೆ ಬೆಳಕಾಗಿರ್ಬೇಕು ಪ್ರಿಯರೇ. ನಮ್ಮಲ್ಲಿ ಸೊ ಅನೇಕ ಆ ಬೆಳಕನ್ನು ಹೊಂದಿಕೊಂಡು ಅನೇಕರು ದೇವರ ಕಾರ್ಯಗಳನ್ನ ಮಾಡ್ಲಿಕ್ಕೆ ತಯಾರಾಗ್ಬೇಕಾಗಿದೆ. ಸೊ ನಾವು ಸಿದ್ಧಪಡಿಸ್ಕೋಬೇಕಾಗಿದೆ, ಅನೇಕರನ್ನ ಸಿದ್ಧಪಡಿಸಬೇಕಾಗಿದೆ. ಆ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ನಾವು ಬೆಲೆ ಉಳ್ಳವರು. ಸೊ ಬೆಲೆ ಉಳ್ಳವರು ಇನ್ನೊಂದು ಬೆಲೆಗಾಗಿ ನಾವು ಪ್ರಯಾಸ ಪಡ್ಬೇಕಾಗಿದೆ. ಆ ಬೆಲೆ ಉಳ್ಳದು ಯಾವ್ದು ಗೊತ್ತಾ? ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯ ಸ್ವಂತ ಪಡಿಸ್ಕೊಳ್ಳೋಣ ನಮ್ಮ ಜೀವಿತದಲ್ಲಿ. ಆ ಪರಲೋಕ ರಾಜ್ಯ ಸ್ವಂತ ಪಡಿಸ್ಕೊಳ್ಳಲು ನಾವು ಪಡುವಂತ ಶ್ರಮೆನ ಪಡೋಣ ಈ ಲೋಕದಲ್ಲಿ. ನಮ್ಮ ಶಿಲುಬೆ ನಾವು ಹೊತ್ತುಕೊಂಡು ನಡೆಯೋಣ ಈ ಲೋಕದಲ್ಲಿ. ಸೊ ಒಂದು ವಿಡಿಯೋ ನಾನು ನೋಡಿದೆ. ಸೊ ಒಂದು 5-6 ಜನ ಆ ಶಿಲುಬೆನ ಹೊತ್ಕೊಂಡು ನಡೀತಾ ಇದ್ದಾರೆ. ಒಬ್ಬನಿಗೆ ಆ ಶಿಲುಬೆ ಭಾರವಾಗಿ ಹೋಗ್ಬಿಟ್ಟಿದೆ ಪ್ರಿಯರೇ. ನಡೀತಾ ಇದ್ದಾನೆ, ಭಾರ ಆಗ್ತಾ ಇದೆ. ಇನ್ನೆಷ್ಟು ದೂರ ಈ ಭಾರವನ್ನ ಹೊತ್ಕೋಬೇಕಂತ ಆ ಶಿಲುಬೆನ ಇಳಿಸಿ ಅರ್ಧ ಸ್ವಲ್ಪ ಅವನ ಕಟ್ ಮಾಡ್ತಾನೆ. ಮತ್ತೆ ತೆಗೆದುಕೊಂಡು ಹೋಗ್ತಾನೆ. ತನ್ನ ಗಮ್ಯ ಸೇರ್ಬೇಕಲ್ಲ, ತನ್ನ ಗುರಿಯನ್ನ ಸೇರ್ಬೇಕು ಆ ಶಿಲುಬೆನ ಹೊತ್ಕೊಂಡು. ಸೊ ಮತ್ತೆ ಸ್ವಲ್ಪ ಭಾರ ಆಗುತ್ತೆ, ಮತ್ತೆ ಇಳಿಸ್ತಾನೆ ಆ ಶಿಲುಬೆನ, ಮತ್ತೆ ಕಟ್ ಮಾಡ್ತಾನೆ. ಮತ್ತೆ ಹೋಗ್ತಾನೆ ಅಂತ 3-4 ಸತಿ ಕಟ್ ಮಾಡ್ತಾ ಇರ್ತಾನೆ ಪ್ರಿಯರೇ. ಇನ್ನೇನು ಗಮ್ಯ ಸೇರುವಂತ ಸಮಯ ಬಂದಾಯ್ತು. ಎಲ್ಲರೂ ತಮ್ಮ ಅಲ್ಲಿ ಒಂದು ಗಮ್ಯವನ್ನ ಸೇರ್ಬೇಕಂದ್ರೆ ಒಂದು ಮಧ್ಯದಲ್ಲಿ ಒಂದು ನದಿ ಇದೆ ಪ್ರಿಯರೇ. ಆ ನದಿಯನ್ನ ದಾಟಿ ಹೋದ ನಂತರವೇ ಆತನ ಗಮ್ಯವನ್ನ ಸೇರ್ಕೊಳ್ತಾನೆ, ತನ್ನ ಗುರಿಯನ್ನ ಸೇರ್ಕೊಳ್ತಾನೆ. ಆವಾಗ ಏನಾಯ್ತು ಗೊತ್ತಾ? ಅನೇಕರು ಅವರು ಹೊತ್ತುಕೊಂಡಂತ ಶಿಲುಬೆನ ಇಟ್ಟು ಸೊ ಆ ಒಂದು ನದಿಯನ್ನ ದಾಟಿ ಬಿಡ್ತಾರೆ. ಏನಕ್ಕಂದ್ರೆ ಅವರು ಏನು ಆ ಶಿಲುಬೆನ ಹೊತ್ಕೊಂಡು ನಡೆದ್ರೋ ಬೇರೆಯವರು ಆ ಶಿಲುಬೆಗೆ ತಕ್ಕಷ್ಟೇ ಆ ಒಂದು ಸಮುದ್ರ ಏನಿದೆಯೋ ಅದರ ಡಿಸ್ಟೆನ್ಸ್ ಅಷ್ಟೇ ಇತ್ತು ಪ್ರಿಯ. ಆ ಡಿಸ್ಟೆನ್ಸ್ ಕರೆಕ್ಟ್ ಆಗಿ ಅವರವರು ತಮ್ಮ ಶಿಲುಬೆನ ಇಟ್ಕೊಂಡು ಹೋಗ್ಬಿಟ್ರು. ಆದ್ರೆ ಈತನು ಏನ್ ಮಾಡಿದಾನೆ? ಶಿಲುಬೆಯನ್ನ ಕಟ್ ಮಾಡಿದಾನೆ. ಭಾರ ಮೇಲೆ ಕಡಿಮೆ. ಇವಾಗ ಅದು ಶಿಲುಬೆ ಆ ಡಿಸ್ಟೆನ್ಸ್ ಇಳಿಲಿಕ್ಕೆ ಸಾಧ್ಯವಾ? ಸರಿ ಹೋಗ್ತಾ ಇಲ್ಲ. ಅದು ಅದೇ ಮುಳುಗಿ ಹೋಗ್ತಾ, ಶಿಲುಬೆ ಏನಾಗ್ತಿದೆ? ಮುಳುಗಿ ಹೋಗ್ತಾ ಇದೆ. ಇನ್ನು ಹೇಗೆ ನಡೀತಾನೆ ಆತನು? ಇನ್ನು ಹೇಗೆ ಸೇರ್ಕೊಳ್ತಾನೆ ತನ್ನ ಗಮ್ಯವನ್ನ? ಇನ್ನು ಹೇಗೆ ಸೇರ್ಕೊಳ್ತಾನೆ ಗುರಿಯನ್ನ? ಕಷ್ಟಪಟ್ಟಿದ್ದಾನೆ, ದೂರ ನಡ್ಕೊಂಡ್ ಬಂದಿದ್ದಾನೆ. ಅದು ಶ್ರಮೆ ಪಟ್ಟಿದ್ದೆಲ್ಲ ಏನಾಯ್ತು? ವ್ಯರ್ಥವಾಗೋಯ್ತು. ಯಾಕೆ? ಆ ಶ್ರಮೆ ಪಡುವ ರೀತಿಯಲ್ಲಿ ಆತನು ಶಾರ್ಟ್ ಕಟ್ಗಳನ್ನ ಹುಡ್ಕೊಂಡು ಹೋದ. ಶ್ರಮೆ ಬಂದ ತಕ್ಷಣವೇ ಏನ್ ಮಾಡ್ದ? ಅಯ್ಯೋ ಕಟ್ ಮಾಡ್ಬಿಡೋಣ, ಹೊತ್ಕೊಂಡು ನಡೆಯಕ್ಕೆ ಆಗ್ತಾ ಇಲ್ಲಪ್ಪ ಇಷ್ಟು ಭಾರವನ್ನ ಎಂಬುದಾಗಿ. ಸೊ ಅದೇ ರೀತಿಯಲ್ಲಿ ಲೋಕದ ಮನುಷ್ಯರು ಶಾರ್ಟ್ ಕಟ್ಗಳಾಗಿ ಶ್ರಮೆ ಬಂದ ತಕ್ಷಣ ಏನ್ ಮಾಡ್ತಿದ್ದಾರೆ? ಅದನ್ನ ತಪ್ಪಿಸಿಕೊಳ್ಳಲು ಬೇರೆ ಮಾರ್ಗಗಳನ್ನ ಹುಡುಕೊಳ್ತಾ ಇದ್ದಾರೆ, ವಿಶಾಲವಾದ ಮಾರ್ಗಗಳನ್ನ ಹುಡುಕೊಳ್ತಾ ಇದ್ದಾರೆ. ದೇವ್ರು ಹೇಳಿದ್ದಾರೆ, ಶ್ರಮೆ ಪಡೋದ್ರೆ ನೀವು ಯಾವ ಜಾಗದಲ್ಲಿ ನಡಿಬೇಕಾಗಿದೆ ಅಂದ್ರೆ ಇಕ್ಕಟ್ಟಿನ ಜಾಗದಲ್ಲಿ ನಾವು ನಡಿಬೇಕು ಪ್ರಿಯರೇ. ಇಕ್ಕಟ್ಟಿನ ಜಾಗದಲ್ಲಿ ನಡೆದ್ರೆ ಮಾತ್ರವೇ ನಾವು ನಮ್ಮ ಗಮ್ಯವನ್ನ, ನಮ್ಮ ಗುರಿಯನ್ನ ಸೇರ್ಲಿಕ್ಕೆ ಸಾಧ್ಯ. ಶ್ರಮೆ ಪಡಬೇಕು ನಾವು ಈ ಲೋಕದಲ್ಲಿ. ಶ್ರಮೆ ಪಟ್ಟಾಗ್ಲೇ ನಾವು ಆ ಒಂದು ಬೆಲೆಯುಳ್ಳ ಪರಲೋಕ ರಾಜ್ಯವನ್ನ ಸೇರಿಕೊಳ್ಳಲಿಕ್ಕೆ ಸಾಧ್ಯ. ನಮ್ಮೆಲ್ಲರಿಗೂ ಒಂದು ಆಸೆ ಇದೆ ಅಲ್ವಾ? ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಅಪ್ಪನ ಬಳಿಯಲ್ಲಿ ಕುತ್ಕೋಬೇಕು. ಸೊ ದೇವದೂತರು ಯಾವ ರೀತಿ ದೇವರನ್ನ ಆರಾಧಿಸಿದ್ರೆ ನಾವು ಆರಾಧಿಸ್ಬೇಕು ಎಂಬುದಾಗಿ ನಮ್ಮೆಲ್ಲರ ಆಸೆ ಇದೆ ಅಲ್ವಾ? ಆಸೆ ಇದೆ. ಅಂದ್ರೆ ನಾವೇನ್ ಮಾಡ್ಬೇಕು? ದೇವರು ನಡೆದಂತ ಹೆಜ್ಜೆ ಜಾರಿನಲ್ಲಿ ನಡಿಬೇಕಾಗಿದೆ. ದೇವರು ಪಟ್ಟಂತ ಶ್ರಮೆನ ನಾವು ಸಹ ಪಡಬೇಕಾಗಿದೆ. ದೇವರು ಹೊತ್ತಂತ ಶಿಲುಬೆ ಸೊ ನಾವು ಹೊತ್ತುಕೊಂಡು ನಡಿಬೇಕಾಗಿದೆ ಪ್ರಿಯರೇ. ಆ ಶಿಲುಬೆನ ಹೊತ್ಕೊಳ್ಳಕ್ಕೆ ದೇವ್ರು ಏನ್ ಕೊಟ್ಟಿದ್ದಾರೆ ಗೊತ್ತಾ? ಬಲ ಕೊಟ್ಟಿದ್ದಾರೆ ನಮಗೆ. ದೇವ್ರು ಹೇಳಿದ್ದಾರೆ, ನಿಮ್ಮ ಬಲ ಎಂತ ಇದೆ, ನಾನು ಬಲವನ್ನ ಕೊಡ್ತೇನೆ ನಿಮ್ಮ ಶಿಲುಬೆನ ಹೊತ್ತುಕೊಂಡು ನಡೆಯಲಿಕ್ಕೆ. ನೀವು ಬಲಹೀನರಲ್ಲ, ನೀವು ಬಲವುಳ್ಳ ದೇವರ ಮಕ್ಕಳು. ಅದಕ್ಕೋಸ್ಕರ ನಾನು ಬಲ ಕೊಡ್ತೇನೆ ನಿಮಗೆ ಎಂಬುದಾಗಿ. ಸೊ ನಾವು ಆ ಅರಿವಿಕೆಗೆ ಬರೋಣ, ಆ ಪರಲೋಕ ರಾಜ್ಯವನ್ನ ಸ್ವಂತ ಪಡಿಸ್ಕೊಳ್ಳೋಣ. ಸೊ ನಾವು ನಡೆಯುವ ರೀತಿಯಿಂದ ನಾವು ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಅದರ ಪ್ರತಿಫಲ ನಮಗೆ ಎಲ್ಲಿ ಸಿಗುತ್ತೆ ಗೊತ್ತಾ? ಪರಲೋಕ ರಾಜ್ಯದಲ್ಲಿ ಸಿಗುತ್ತೆ. ಅದರ ಪ್ರತಿಫಲ ನಮಗೆ ಪರಲೋಕ ರಾಜ್ಯದಲ್ಲಿ ದೇವರು ಕೊಡ್ತಾರೆ. ನಾವು ಒಳ್ಳೆದನ್ನ ಬಿತ್ತಿ ಶ್ರಮೆಯನ್ನು ಅನುಭವಿಸಿ ಆ ಶ್ರಮೆಯ ಮೂಲಕ ಒಳ್ಳೆ ಕಾರ್ಯಗಳನ್ನ ಮಾಡಿ ಸೊ ಎಲ್ಲ ಸುಲಭವಾಗಿ ಸಿಗುವಂತದ್ದು ಏನಾಗುತ್ತೆ ಗೊತ್ತಾ? ಶಾಶ್ವತವಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಠಾತ್ತಾಗಿ ಒಂದು ಲಾಟ್ರಿ ಹೊಡೆದು 1 ಲಕ್ಷ ರೂಪಾಯಿ ಬಂತು ಅಂತ ಅನ್ಕೊಳ್ಳಿ. ಬಂದ ತಕ್ಷಣ ಅದು ಹಠಾತ್ತಾಗಿ ಸೊ ಬಂದಂತ ಲಾಟ್ರಿ ಹಾಗೆ ಉಳ್ಕೊಳ್ಳುತ್ತಾ? ಇಲ್ಲ ಪ್ರಿಯರೇ, ಅದು ಹಾಗೆ ಕಣ್ಣಿಗೆ ಕಾಣದಂತೆ ಹೋಗ್ಬಿಡುತ್ತೆ. ಸುಲಭವಾಗಿ ಸಿಕ್ಕಿದ್ದು ಸುಲಭವಾಗಿ ಕೈ ಬಿಡಲ್ಪಡುತ್ತೆ. ಆದ್ರೆ ಶ್ರಮೆ ಪಟ್ಟು ಸಿಕ್ಕಿದ್ದು ಶಾಶ್ವತವಾಗಿ ಇರುವಂತದ್ದಾಗಿದೆ. ದೇವರು ಮನಸ್ಸು ಮಾಡಿ ಒಂದು
ಸುಮ್ಮನೆ ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಪ್ರಜರು ಕುರಿಗಳನ್ನ ಟಗರುಗಳನ್ನ ಸಮರ್ಪಿಸಿ ಅದರ ರಕ್ತದಿಂದ ಯಜ್ಞವನ್ನ ಅರ್ಪಿಸಿ ಏನ್ ಮಾಡ್ಕೊಳ್ತಿದ್ರು, ತಮ್ಮ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ತಿದ್ರು. ಅದೇ ರೀತಿಯಾಗಿ ದೇವರು ಯೇಸು ಕ್ರಿಸ್ತ ಈ ಲೋಕಕ್ಕೆ ಕಳಿಸಿಕೊಡದಂತೆ ಒಂದು ಬಾಯಿ ಮಾತಿನಿಂದ ಕುರಿಗಳನ್ನು ಟಗರುಗಳನ್ನು ಸಮರ್ಪಿಸಿ ಅದರ ರಕ್ತದಿಂದ ನಮ್ಮನ್ನು ಕೊಂಡ್ಕೊಂಡಿದ್ರೆ, ಸುಲಭವಾಗಿ ಕೊಂಡ್ಕೊಂಡಿದ್ರೆ ಇದರ ಬೆಲೆ, ಯೇಸು ಕ್ರಿಸ್ತನ ಬೆಲೆ ನಮಗೆ ಗೊತ್ತಾಗ್ತಾ ಇತ್ತಾ? ಅದರ ರಕ್ತದ ಬೆಲೆ ನಮಗೆ ಗೊತ್ತಾಗ್ತಾ ಇತ್ತಾ? ಇಲ್ಲ, ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಅದು ಸುಲಭವಾಗಿ ಸಿಕ್ತಿತ್ತು ಎಂಬುದಾಗಿ. ನಾವು ಬೆಲೆ ಕೊಡ್ತಿದ್ವಿ, ಟಗರೇ ಅಲ್ವಾ, ಕುರಿನೇ ಅಲ್ವಾ, ನಾವು ಕಡಿತಿದ್ವಿ, ನಾವು ರಕ್ತವನ್ನ ಚಿಮ್ಮಿಸ್ತೀವಿ ಸದ ಪ್ರಕಾರ ಎಂಬುದಾಗಿ ಬೆಲೆ ಕೊಡ್ತಾ ಇರ್ಲಿಲ್ಲ. ಪಾಪಗಳ ಮೇಲೆ ಪಾಪಗಳನ್ನ ಮಾಡ್ತಾ ಇದ್ರು. ಮತ್ತೆ ಒಂದು ಟಗರನ್ನ ತೆಗೆದುಕೊಂಡು ಬರೋದು, ಸಮರ್ಪಣೆ ಮಾಡೋದು, ಅಪ್ಪ ತಪ್ಪಾಯ್ತು ಎಂಬುದಾಗಿ ಅರ್ಪಿಸ್ಕೊಳ್ಳೋದು, ಮತ್ತೆ ಪಾಪಗಳನ್ನ ಮಾಡೋದು, ಮತ್ತೆ ಒಂದು ಕುರಿ ಮೇಕೆಯನ್ನ ತೆಗೆದುಕೊಳ್ಬೋದು, ಮತ್ತೆ ಸಮರ್ಪಣೆ ಮಾಡೋದು, ಅಪ್ಪ ಕ್ಷಮಿಸಿ ಎಂಬುದಾಗಿ ಹೇಳೋದು. ಆದರೆ ಒಂದು ಮನುಷ್ಯನೇ ಬಂದು ಈ ಲೋಕದಲ್ಲಿ ಶ್ರಮೆನ ಪಟ್ಟು ತನ್ನ ಒಂದು ಮನುಷ್ಯನ ಬೆಲೆಯನ್ನ ದೇವರು ತಿಳಿಬೇಕು, ಒಬ್ಬ ಮನುಷ್ಯನ ಬೆಲೆ ಏನೆಂಬುದಾಗಿ ಮನುಷ್ಯರಿಗೆ ಗೊತ್ತಾಗ್ಬೇಕು ಎಂಬುದಾಗಿ ಆತನೇ ಒಬ್ಬ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದು ತನ್ನನ್ನು ತಾನು ಸಮರ್ಪಿಸಿಕೊಂಡು ಆ ರಕ್ತದಿಂದ ದೇವರು ನಮಗೆ ಮುಕ್ತಿಯನ್ನು ಕೊಟ್ಟಿದ್ದಾರೆ ಪಾಪಗಳಿಂದ. ಹೌದಾ? ಇವಾಗ ಮನುಷ್ಯನ ರಕ್ತಕ್ಕೆ ಬೆಲೆ ಗೊತ್ತಾಗ್ತಾ ಇದೆ ಅಲ್ವಾ? ಅದೇ ರೀತಿಯಾಗಿ ಪರಲೋಕ ರಾಜ್ಯವು ಅಷ್ಟು ಅದಕ್ಕಿಂತ ಬೆಲೆ ಉಳ್ಳದಾಗಿದೆ. ಅದನ್ನ ನಾವು ಸ್ವಂತಪಡಿಸಿಕೊಳ್ಳೋಣ. ಅದೇ ದೇವರ ಆಸೆ. ನನ್ನ ಮಕ್ಕಳು ನನ್ನ ರಾಜ್ಯದಲ್ಲಿರ್ಬೇಕು, ನನ್ನನ್ನು ಕೊಂಡಾಡ್ಬೇಕು, ಯಾವಾಗ್ಲೂ ಸಂತೋಷದಲ್ಲಿರ್ಬೇಕು ಎಂಬುದಾಗಿ ದೇವರ ಆಸೆ. ಆತನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಈ ಲೋಕದಲ್ಲಿ ನಡೆಯೋಣ. ದೇವರು ಆ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯಲಿಕ್ಕೆ ದೇವರು ತಾನೇ ಕೃಪೆಯನ್ನ ಕೊಡ್ಲಿ, ಬಲವನ್ನ ಕೊಡ್ಲಿ ಎಂಬುದಾಗಿ ನಾವೆಲ್ಲರೂ ಒಪ್ಪಿಸಿಕೊಡುವರಾಗಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ.